ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡಿ, ನೀವು ಎಷ್ಟೋ ಜನ ವಾಟ್ಸಪ್ಗಳಲ್ಲಿ ನಿಮ್ಮ ರೀಸೆಂಟ್ ಫೋಟೋಗಳನ್ನ ಇಡೋದು, ಫೇಸ್ಬುಕ್ಕಲ್ಲಿ ಫೋಟೋಗಳನ್ನ ಅಪ್ಲೋಡ್ ಮಾಡೋದು, ಇವೆಲ್ಲ ಮಾಡ್ತಾ ಇರ್ತೀರ. ಇವೆಲ್ಲ ಎಷ್ಟು ತೊಂದರೆಗೆ ಈಡುಪಡುತ್ತೆ ಅನ್ನೋ ಒಂದು ವಿಚಾರ, ಮತ್ತು ಇನ್ನೊಂದು ತಾಂತ್ರಿಕಲ್ಲಿರುವಂತಹ ಅದ್ಭುತ ವಿಚಾರದ ಬಗ್ಗೆ ಇವತ್ತು ನಾನು ನಿಮಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ನಾವು ಏನು ಮರ್ಕ್ಯುರಿ ಅಂತ ಕರಿತೀವೋ ಪಾದರಸ, ಆ ಪಾದರಸದಿಂದ ಮಾಡಿರ್ತಕ್ಕಂಥ ಒಂದು ಕನ್ನಡಿ ಮಿರರ್ ಏನಿದೆಯೋ, ಆ ಕನ್ನಡಿ ಅದರಲ್ಲಿ ಇರುವಂತಹ ಆ ಒಂದು ಶಕ್ತಿ ಯಾವ ರೀತಿಯಲ್ಲಿರುತ್ತೆ ಏನು ಅಂತಕ್ಕಂಥ ವಿಚಾರವನ್ನು ಇವತ್ತು ಹೇಳಕ್ಕೆ ಹೊರಟಿದ್ದೀನಿ. ನೋಡಿ, ಕನ್ನಡಿ ಅಂತಕ್ಕಂಥದ್ದು ಪಾಸಿಟಿವ್ ಆಗಿರ್ತಕ್ಕಂಥ ವಸ್ತುನೂ ಹೌದು, ನೆಗೆಟಿವ್ ಆಗಿರ್ತಕ್ಕಂಥ ವಸ್ತುನೂ ಹೌದು. ಈ ಕನ್ನಡಿ ಮಿರರ್ ಏನಿದೆ, ಅದನ್ನು ನಿಮ್ಮ ಮನೆಯ ಒಂದು ವಾಸ್ತು ಸ್ಥಳದಲ್ಲಿ, ಅಂದರೆ ನಿಮ್ಮ ಮನೆಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರ ವಾಸ್ತು ತಜ್ಞರ ಸಲಹೆಗಳನ್ನ ತಗೊಂಡು ನೀವು ಇಟ್ಟಾಗ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಬರುತ್ತೆ. ಅದೇ ನಾವು ಏನೋ ಒಂದು ಅದನ್ನು ಒಂದು ಡಿಸೈನ್ ಥರ ಒಂಥರ ಫ್ಯಾಷನ್ ಥರ ತೊಗೊಂಡು ಅದನ್ನು ಈ ಮನೆ ತುಂಬ ಹಾಕೋದ್ರಿಂದ ತುಂಬ ನೆಗೆಟಿವ್ ಎನರ್ಜಿಗಳು ಮನೆಗೆ ಬರುತ್ತೆ. ಹೊಸ ಮನೆ ಕಟ್ಸೋರು ಇರ್ಬೋದು, ಅಥವಾ ಈಗಾಗಲೇ ನಿಮ್ಮ ಮನೆ ಕಟ್ಟಿರ್ಬೋದು, ಅಥವಾ ಇನ್ನೂ ಹಿಂದೆ ನೀವು ಮನೆ ಮಾಡಿದಾಗ ಈ ಥರ ತಪ್ಪುಗಳನ್ನ ಮಾಡಿದರೆ ಖಂಡಿತ ತಿದ್ದುಕೋಬೇಕಾಗತ್ತೆ. ಯಾಕಂದರೆ ಈ ಮಿರರ್ ಕನ್ನಡಿ ಏನಿದೆಯೋ, ಇದು ಏನಾಗತ್ತಂದರೆ ರಿಫ್ಲೆಕ್ಟ್ ಆಗುತ್ತೆ. ಆ ಒಂದರ ಮೇಲೆ ಒಂದು ಆ ಛಾಯೆ ಬಿದ್ದು ಅಲ್ಲಿ ನೆಗೆಟಿವ್ ಅಂತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಸೃಷ್ಟಿಯಾಗಿ ಮನೆಯಲ್ಲಿ ಒಂದಷ್ಟು ತೊಂದರೆಗಳು ಸಮಸ್ಯೆಗಳೆಲ್ಲ ಆಗುವಂಥದ್ದು ಇರುತ್ತೆ. ಆದ್ದರಿಂದ ನೀವು ಆದಷ್ಟು ನಿಮ್ಮ ಮನೆಯಲ್ಲಿ ವಾಸ್ತುವನ್ನು ಕಾಪಾಡ್ಕೊಳ್ಳಿ, ವಾಸ್ತುವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ ದಿಕ್ಕಿನಲ್ಲಿ ಯಾವುದನ್ನು ಕರೆಕ್ಟಾಗಿ ಎಲ್ಲೆಲ್ಲಿ ಇರಬೇಕು ಅಂತಕ್ಕಂಥ ಒಂದು ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಈ ಕನ್ನಡಿಯನ್ನು ಇಡುವಾಗ ನಿಮ್ಮ ಮನೆಯಲ್ಲಿ ಯಾವ ಒಂದು ದಿಕ್ಕಿನಲ್ಲಿ ಇಡಬೇಕು, ಎಲ್ಲಿ ಮಾತ್ರ ಅದನ್ನು ನಾವು ಬಳಸಬೇಕು ಅಂತಕ್ಕಂಥದ್ದನ್ನು ನೀವು ಒಂದು ವಾಸ್ತುತಜ್ಞರ ಒಂದು ಸಲಹೆಯನ್ನು ತಗೊಂಡು ಬಳಸೋದು ಬಹಳ ಉತ್ತಮವಾಗಿದೆ. ನಿಮ್ಮ ಒಂದು ವ್ಯಾಪಾರ ಸ್ಥಳಗಳಿದ್ದರೆ, ಆ ವ್ಯಾಪಾರ ಸ್ಥಳದಲ್ಲಿ ಜನಾಕರ್ಷಣೆಗೆ ಅಂಥೇಳಿ ಕನ್ನಡಿಯನ್ನು ಇಡ್ತಾರೆ, ವ್ಯಾಪಾರದ ಅಭಿವೃದ್ಧಿಗೆ ಇಡ್ತಾರೆ, ವಾಸ್ತು ದೋಷಗಳನ್ನ ಅಂದರೆ ಆ ವ್ಯಾಪಾರ ಸ್ಥಳದಲ್ಲಿ ಇರ್ತಕ್ಕಂಥ ವಾಸ್ತು ದೋಷವನ್ನು ನಿವಾರಣೆ ಮಾಡೋಕ್ಕೆ ಅಂಥೇಳಿ ಕನ್ನಡಿಯನ್ನು ಇಡ್ತಾರೆ. ಆದರೆ ಈ ಕನ್ನಡಿ ಇಡಬೇಕಾದ್ರೆ ಎಲ್ಲಿ ಇಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ತೊಗೊಂಡೋಗಿ ಸುಮ್ಮನೆ ಜನ ಬರ್ತಾಯಿದ್ರೆ ಅವ್ರ ಎದುರುಗಡೆ ಇಟ್ಬಿಡೋದು, ಅಥವಾ ನಾವು ಏನು ಒಂದು ಕೂತ್ಕೊಳ್ತೀವಿ ವ್ಯಾಪಾರ ಮಾಡೋಕ್ಕೆ ಅಂಥೇಳಿ ಕ್ಯಾಶ್ ಬಾಕ್ಸ್ ಅದ್ರ ಮೇಲೆ ಇಡೋದು, ಇದೆಲ್ಲ ತುಂಬ ತಪ್ಪಾಗುತ್ತೆ. ಸರಿಯಾಗಿರ್ತಕ್ಕಂಥ ವಾಸ್ತು ತಜ್ಞರ ಸಲಹೆಯನ್ನು ತಗೊಂಡು ವಾಸ್ತು ದೋಷ ನಿವಾರಣೆ ಆಗಬೇಕು, ಜನಾಕರ್ಷಣೆ ಆಗಬೇಕು, ಧನಾಕರ್ಷಣೆ ಆಗಬೇಕು, ಸಮೃದ್ಧಿ ಆಗಬೇಕು. ಈ ಒಂದು ಕಾರಣಗಳಿಗೆ ಬೇಕಾದ ಸ್ಥಳಗಳನ್ನು ಮಾತ್ರ ನೀವು ಕನ್ನಡಿಯನ್ನು ಯೂಸ್ ಮಾಡಿ. ನಾನು ಇವತ್ತು ಹೇಳಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಕನ್ನಡಿಯಲ್ಲಿ ಪಾಸಿಟಿವ್ ಎನರ್ಜಿಗಳ ಬಗ್ಗೆ ಇವಾಗ ಹೇಳಿದೆ ನಾನು. ನೆಗೆಟಿವ್ ಯಾವ ಥರ ಮಾಡ್ತಾರಪ್ಪ ಅಂದರೆ, ಯಾರಾದರೂ ನಿಮ್ಮ ಮೇಲೆ ವಾಮಾಚಾರ ಮಾಡಿದರೆ, ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷಣ ಉಚ್ಚಾಟನ ಅಂತಕ್ಕಂಥ ಆ ಏನು ವಾಮಾಚಾರದ ವಿಧಿಗಳಿದೆ, ಅದನ್ನು ಯಾವುದ್ರಲ್ಲಾದರೂ ಒಂದು ಮಾಡಿದರೆ ಅದನ್ನು ತೆಗೆಯೋಕ್ಕೆ, ರಿಮೂವ್ ಮಾಡೋಕ್ಕೆ ಮತ್ತು ಶತ್ರು ಬಂಧನವನ್ನು ಮಾಡೋದಕ್ಕೆ ಈ ಒಂದು ಕನ್ನಡಿಯನ್ನು ಉಪಯೋಗ ಮಾಡ್ತಾರೆ. ಹೇಗೆ ಉಪಯೋಗ ಮಾಡ್ತಾರೆ ಅಂದರೆ,
ಕನ್ನಡಿಯನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಸಮಯದಲ್ಲಿ ತಂದು ಶತ್ರು ಗೊತ್ತಿದ್ದರೆ ಆ ಶತ್ರುವಿನ ಒಂದು ಫೋಟೋ ನಿಮಗೇನಾದರೂ ಸಿಕ್ಕಿದರೆ ಆ ಫೋಟೋವನ್ನು ಸುಟ್ಟು ಆ ಕನ್ನಡಿಗೆ ಹಚ್ಚಿ ಅದರ ಮೇಲೆ ಒಂದು ಗೊಂಬೆಯನ್ನು ಇಟ್ಟು ಆ ಗೊಂಬೆಯನ್ನು ಕೆಲವು ಥರ ಮಾಡ್ತಾರೆ, ಕೆಲವು ತಾಂತ್ರಿಕರಿಗೆ ಕೆಲವು ಥರ ಅದು ರೂಢಿಯಲ್ಲಿರುತ್ತೆ. ಆ ರೀತಿಯಲ್ಲಿ ಗೊಂಬೆಯನ್ನು ಮಾಡಿಟ್ಟು ಶತ್ರುಬಂಧನ ಪ್ರಯೋಗ ಎಲ್ಲ ಮಾಡಿ ಆದಮೇಲೆ ಅದರ ಮೇಲೆ ಒಂದು ಯಂತ್ರವನ್ನು ಇಟ್ಟು ಆ ಕನ್ನಡಿಯನ್ನು ಬರಲಾಕಿ ಅದನ್ನು ಒಡೆದು ಭೂಮಿಯಲ್ಲಿ ಬಂಧನವನ್ನು ಮಾಡ್ತಾರೆ. ಶತ್ರುಬಂಧನ ಪ್ರಯೋಗ ಅಂತೇಳಿ ಕರೀತಾರೆ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಹಾಗಾಗಿ ಈ ಶತ್ರುಬಂಧನವನ್ನು ಮಾಡೋಕ್ಕೆ ಕನ್ನಡಿಯನ್ನು ಬಳಸುವಂಥದ್ದಿದೆ. ಅದು ನೆಗೆಟಿವ್ ಎನರ್ಜಿಯನ್ನು ಕೊಡುವಂತಹ ಭೂತ ಕನ್ನಡಿ ಅಂತೇಳಿ ಕರಿತೀವಿ. ನಾವೇನಾದರೂ ನಮ್ಮ ಒಂದು ಮುಖವನ್ನು ನೋಡೋಕ್ಕೆ ಇಟ್ಕೊಂಡ್ರೆ ಅದು ದೊಡ್ಡದಾಗಿ ಕಾಣಿಸುತ್ತೆ, ಭೂತ ಕನ್ನಡಿ ಅಂತೇಳಿ ಕರಿತೀವಿ. ಆ ಭೂತ ಕನ್ನಡಿಯನ್ನು ಈ ಒಂದು ಕೆಲಸಕ್ಕೆ ಉಪಯೋಗ ಮಾಡ್ತಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಪಾದರಸದ ಅಧಿದೇವತೆಯಾಗಿರ್ತಕ್ಕಂಥ ಬುಧ ಮತ್ತು ಶುಕ್ರರ ಒಂದು ಸಮಾಗಮದಲ್ಲಿ ಈ ಒಂದು ಪಾದರಸ ಅಂತಕ್ಕಂಥದ್ದು ಉತ್ಪತ್ತಿ. ಆ ಒಂದು ಬುಧನ ಅಂಶವಾಗಿರ್ತಕ್ಕಂಥ ಪಾದರಸ ನೀವು ಕೈಯಲ್ಲಿ ಹಿಡಿಯೋಕ್ಕೂ ಆಗಲ್ಲ. ಫಸ್ಟು ಅದರ ಒಂದು ವಿಷಗಳನ್ನೆಲ್ಲ ತೆಗೆದು, ಅಂದರೆ ಅದರಲ್ಲಿ ಇರ್ತಕ್ಕಂಥ ಆ ನೆಗೆಟಿವ್ನೆಲ್ಲ ತೆಗೆದಾಗ ಅದು ಗಟ್ಟಿಯಾಗಿ ಕನ್ನಡಿಯ ರೂಪ ಮತ್ತು ಇನ್ನಿತರ ವಸ್ತುಗಳಿಗೆ ಇದನ್ನು ಉಪಯೋಗ ಮಾಡ್ತಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಸ್ತು ಕನ್ನಡಿ, ಮಿರರ್. ಈ ಒಂದು ಕನ್ನಡಿಯನ್ನು ತಾಂತ್ರಿಕದಲ್ಲಿ ಶತ್ರುಬಂಧನ ಪ್ರಯೋಗಕ್ಕೆ ಉಪಯೋಗ ಮಾಡ್ತಾರೆ. ಬಿಳಿ ಸಾಸಿವೆ, ಕನ್ನಡಿ, ದರ್ಬೆ, ಶತ್ರುವಿನ ಗೊಂಬೆ, ಮೆಣಸಿನಕಾಯಿ, ನಿಂಬೆಹಣ್ಣು, ಯಜ್ಞಕುಂಡ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಶತ್ರುಬಂಧನ ಪ್ರಯೋಗ ಅಂತಕ್ಕಂಥ ಪ್ರಯೋಗವನ್ನು ಮಾಡ್ತಾರೆ. ಅದರಲ್ಲಿ ಕನ್ನಡಿ ಬೇಕೇ ಬೇಕಾಗುತ್ತೆ. ಈ ಶತ್ರುಬಂಧನ ಪ್ರಯೋಗವನ್ನು ಮಾಡುವಂಥದ್ದು ರಾತ್ರಿ ಹೊತ್ತಲ್ಲಿ, ಮಧ್ಯರಾತ್ರಿ ಶತ್ರುಬಂಧನ ಪ್ರಯೋಗವನ್ನು ಮಾಡುವಂಥದ್ದು. ಆ ನೆಗೆಟಿವ್ ಎನರ್ಜಿಗಳನ್ನೆಲ್ಲ ತೆಗೆದು ಭೂಮಿಯಲ್ಲಿ ಕಟ್ಟಿಡುವಂಥದ್ದು. ಮತ್ತು ಆ ಶತ್ರುಗಳು ನೆಕ್ಸ್ಟ್ ಏನೂ ಮಾಡೋಕ್ಕಾಗದೇ ಇರೋ ಥರ ಮಾಡೋಕ್ಕಾಗೋದು ಶತ್ರುಬಂಧನ ಪ್ರಯೋಗದಲ್ಲಿದೆ. ಅದಕ್ಕೆ ಈ ಮಿರರನ್ನು ಯೂಸ್ ಮಾಡ್ತಾರೆ. ಈ ಮಿರರನ್ನು ಬರೀ ಶತ್ರುಬಂಧನ ಪ್ರಯೋಗಕ್ಕೆ ಅಂತಲೇ ಯೂಸ್ ಮಾಡಲ್ಲ. ನಾನು ಮುಂಚೆನೇ ಹೇಳ್ದಂಗೆ ಯಾವುದೇ ಥರದ ಪ್ರಯೋಗಗಳು ಮಾಡಬೇಕಾದ್ರೂ ಈ ಒಂದು ಮಿರರನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಈ ಒಂದು ಕನ್ನಡಿ ಉಪಯೋಗ ನೀವು ಮಾಡ್ಕೋಬೇಕು ಅನ್ನೋದಿದ್ರೆ ಮನೆಗಳಲ್ಲಿ, ವ್ಯಾಪಾರ ಸ್ಥಳಗಳಲ್ಲಿ ಸ್ವಲ್ಪ ವಾಸ್ತು ತಜ್ಞರ ಸಲಹೆಯನ್ನು ತೊಗೊಂಡೇ ಮಾಡಬೇಕು ಅಂತಕ್ಕಂಥ ವಿಚಾರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಎರಡನೆಯ ಒಂದು ಸಲಹೆ ಏನಪ್ಪ ಅಂದರೆ, ನಿಮ್ಮ ರೀಸೆಂಟ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂಥದ್ದು ಮತ್ತು ಯಾವುದಾದ್ರೂ ನಮಗೆ ಆಗದೇ ಇರತಕ್ಕಂಥ ಜನಗಳಿಗೆ ಆ ಒಂದು ಫೋಟೋಗಳನ್ನ ವಿನಿಮಯ ಮಾಡುವಂಥದ್ದು, ಇದೆಲ್ಲವೂ ಕೂಡ ಬಹಳ ಡೇಂಜರ್ ಆಗಿರುವಂಥ ವಿಚಾರ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ. ನಮಸ್ಕಾರ.